ರಾಜ್ಯದಲ್ಲಿ ಎರಡು ಕ್ಷೇತ್ರಗಳ ಬೈಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದ್ರೆ ಇಡೀ ಕಾಂಗ್ರೆಸ್ ಟೀಮ್ ಬೈಎಲೆಕ್ಷನ್ ಅಲ್ಲಿ ಆಕ್ಟಿವ್ ಆಗಿದೆ. ಅಖಾಡದ ಕಡೆಗೆ ತಿರುಗಿ ನೋಡುವಂತ ಒಂದು ಪ್ರಯತ್ನ ಎಲೆಕ್ಷನ್ ಮಾಸ್ಟರ್ ಮೈಂಡ್ ಕಡೆಯಿಂದ ಆಗಿಲ್ಲ. ಯಾರು ಅವರು ಅಂತ ನೋಡ್ತಾ ಹೋದ್ರೆ ಆ ಹಿರಿಯ ನಾಯಕ ಪ್ರಚಾರದಿಂದ ದೂರ ಉಳಿದಿದ್ದಾರೆ. ಯಾಕೆ? ಸಿಎಂ ಸಿದ್ದರಾಮಯ್ಯ ನಡೆಗೆ ಬೇಸರಗೊಂಡ್ರು ಅವರು. ಸಿಎಂ ಸಿದ್ದರಾಮಯ್ಯ ಅವರ ನಡೆಯಿಂದಾಗಿ ಬೇಸರವಾಗಿರಬಹುದು ಅವರಿಗೆ. ಹೈಕಮಾಂಡ್ ನಡೆಗೆ ಬೇಸರಗೊಂಡ್ರ ಆ ನಾಯಕ. ಇಡೀ ಕಾಂಗ್ರೆಸ್ ಟೀಮ್ ಬೈಎಲೆಕ್ಷನ್ ಅಖಾಡದಲ್ಲಿ ಆಕ್ಟಿವ್ ಆಗಿದೆ. ಆದ್ರೆ ಎರಡೂ ಕ್ಷೇತ್ರಗಳ ಬೈಎಲೆಕ್ಷನ್ ನಿಂದ ಅಂತರವನ್ನ ಕಾಯ್ಕೊಂಡಿದ್ದಾರೆ ಮಾಜಿ ಸಂಸದ ಡಿ.ಕೆ. ಸುರೇಶ್. ಅಣ್ಣ ಕೆಪಿಸಿಸಿ ಅಧ್ಯಕ್ಷರಾದ್ರೂ ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ ಡಿ.ಕೆ. ಸುರೇಶ್. ರಾಜ್ಯದಲ್ಲಿ ಎರಡೂ ಕ್ಷೇತ್ರಗಳ ಬೈಎಲೆಕ್ಷನ್ ಅಖಾಡ ರಂಗು ಪಡಿತಾ ಇದೆ. ಇಡೀ ಕಾಂಗ್ರೆಸ್ ಟೀಮ್ ಆಕ್ಟಿವ್ ಆಗಿದೆ ಬೈಎಲೆಕ್ಷನ್ ಅಖಾಡದಲ್ಲಿ. ಆದ್ರೆ ಅಖಾಡದ ಕಡೆಗೆ ಒಮ್ಮೆಯೂ ತಿರುಗಿ ನೋಡ್ತಾ ಇಲ್ಲ ಡಿ.ಕೆ. ಸುರೇಶ್. ಆ ಹಿರಿಯ ನಾಯಕ ಪ್ರಚಾರದಿಂದ ದೂರ ಉಳಿದಿದ್ದು ಯಾಕೆ ಅನ್ನುವಂಥ ಕುತೂಹಲ ಮಾತ್ರ ಇದೆ. ಈ ಎಲ್ಲ ಬೆಳವಣಿಗೆಯ ನಡುವೆ ಸಿಎಂ ಸಿದ್ದರಾಮಯ್ಯ ಅವರ ನಡೆಯಿಂದಾಗಿ ಸುರೇಶ್ ಅವರಿಗೆ ಬೇಸರವಾಗಿದೆಯಾ? ಹೈಕಮಾಂಡ್ ನಡೆಗೆ ಬೇಸರಗೊಂಡ್ರ ಆ ನಾಯಕ. ಎರಡೂ ಕ್ಷೇತ್ರಗಳ ಬೈಎಲೆಕ್ಷನ್ ನಿಂದ ಅಂತರವನ್ನ ಇದೇ ಕಾರಣಕ್ಕೆ ಕಾಯ್ದುಕೊಂಡಿದ್ದಾರಾ ಡಿ.ಕೆ. ಸುರೇಶ್? ಸಿದ್ದರಾಮಯ್ಯನವರ ನಡೆ ಏನು? ಹಾಗಾದ್ರೆ ಸಿದ್ದರಾಮಯ್ಯನವರಿಂದ ಏನ್ ಬೇಸರ ಆಗಿರಬಹುದು, ಹೈಕಮಾಂಡ್ ನಿಂದ ಏನ್ ಬೇಸರ ಆಗಿರಬಹುದು ಸುರೇಶ್ ಅವರಿಗೆ ಅಂತ ನೋಡ್ತಾ ಹೋದ್ರೆ, ಶಿವಕುಮಾರ್ಗೆ ಸಿಎಂ ಸ್ಥಾನ ನೀಡದಿರುವುದಕ್ಕೆ ಅಸಮಾಧಾನಗೊಂಡಿದ್ದಾರ. ಅದುವೇ ಕಾರಣನ ಅವರು ಬೈಎಲೆಕ್ಷನ್ ಅಂತ ತಿರುಗಿ ನೋಡದೇ ಇರುವುದಕ್ಕೆ. ಬೇಸರದಿಂದ ಬೈಎಲೆಕ್ಷನ್ ನಿಂದ ಅಂತರವನ್ನು ಕಾಯ್ದುಕೊಂಡ್ರ ಡಿ.ಕೆ. ಸುರೇಶ್ ಅವರು. ಸಿಎಂ ಹಾಗೂ ಹೈಕಮಾಂಡ್ ವಿರುದ್ಧ ಡಿ.ಕೆ. ಸುರೇಶ್ಗೆ ಅಸಮಾಧಾನ. ಸಂಕಟ ಬಂದಾಗ ಮಾತ್ರ ತಮ್ಮನ್ನು ಬಳಸಿಕೊಡ್ತಾರೆ. ಇದೇ ಕಾರಣಕ್ಕೆ ಹೈಕಮಾಂಡ್ ಮೇಲೆ ಮಾಜಿ ಸಂಸದ ಬೇಸರವನ್ನ ಹೊರಹಾಕಿದ್ದಾರೆ. ಬೇಸರದಿಂದಲೇ ಬೈಎಲೆಕ್ಷನ್ ನಿಂದ ಡಿ.ಕೆ. ಸುರೇಶ್ ಅಂತರವನ್ನ ಕಾಯ್ದುಕೊಂಡ್ರ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಇಡೀ ಕಾಂಗ್ರೆಸ್ ಟೀಮ್ ಬೈಎಲೆಕ್ಷನ್ ಅಖಾಡದಲ್ಲಿ ಬೀಡು ಬಿಟ್ಟಿದೆ. ಸೊ ಅಬ್ಬರದ ಪ್ರಚಾರ ನಡೆಸ್ತಾ ಇದೆ. ಆದ್ರೆ ಒಬ್ಬ ನಾಯಕ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಮಾತ್ರ ಬಹಳ ವಿಮುಖರಾದಂತೆ ಕಾಣಿಸ್ತಾ ಇದೆ. ಕಾರಣ ಏನು ಅಂತ? ಅಣ್ಣನಿಗೆ ಸಿಎಂ ಸ್ಥಾನ ಸಿಗ್ತಾ ಇಲ್ಲ ಅನ್ನುವಂಥದ್ದೇ ಕಾರಣನ? ಏನು, ಇಡೀ ಕಾಂಗ್ರೆಸ್ ಬೈ ಎಲೆಕ್ಷನ್ ಗೆಲ್ಲುವ ನಿಟ್ಟಿನಲ್ಲಿ ಕಸರತ್ತನ್ನ ಮಾಡ್ತಿದೆ. ಸ್ವತಃ ಸಿದ್ದರಾಮಯ್ಯ ಆಗಿರ್ಬೋದು, ಮತ್ತೆ ಡಿ.ಕೆ. ಸುರೇಶ್ ಅವರ ಅಣ್ಣ ಡಿ.ಸಿ.ಎಂ ಆಗಿರುವಂತಹ ಡಿ.ಕೆ.ಶಿ ಅವರು ಕೂಡ ಸಾಕಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಬೈ ಎಲೆಕ್ಷನ್ ಇದೆ. ಹೀಗಾಗಿಯೇ ಸುಮಾರು 1 ವಾರಗಳ ಕಾಲ ಏನು ಎರಡೂ ಕ್ಷೇತ್ರದಲ್ಲೂ ಬಿಟ್ಟು ಗೆಲ್ಲುವ ನಿರಂತರವಾದಂತಹ ಪ್ರಯತ್ನಗಳನ್ನಾಗಿರ್ಬೋದು, ಮತ್ತೆ ಸ್ಟ್ರಾಟಜಿಗಳನ್ನ ಈಗಾಗಲೇ ಸಚಿವರಾಗಿರ್ಬೋದು ಎಲ್ಲರೂ ಕೂಡ ರೂಪಿಸ್ತಾ ಇರುವಂತದ್ದು. ಆದ್ರೆ ಇವೆಲ್ಲವಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ ಏನು ಬೈ ಎಲೆಕ್ಷನ್ ಇಂದ ಸಂಪೂರ್ಣವಾಗಿ ಡಿ.ಕೆ. ಸುರೇಶ್ ಅವರು ದೂರ ಉಳಿದಿರುವಂತದ್ದು ಎಲ್ಲೋ ಒಂದ್ ಕಡೆ ಪಕ್ಷದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರೋದು. ಯಾಕೆಂದ್ರೆ ಅವ್ರನ್ನ ಚುನಾವಣಾ ಮಾಸ್ಟರ್ ಮೈಂಡ್ ಅಂತಾನೆ ಕರೀತಾರೆ. ಯಾವುದೇ ಚುನಾವಣೆ ಆದ್ರೂ, ಯಾವುದೇ ಪಕ್ಷದಲ್ಲಿ ಸಂಕಷ್ಟಗಳಿದ್ರು ಕೂಡ ಡಿ.ಕೆ. ಸುರೇಶ್ ಮತ್ತು ಡಿ.ಕೆ.ಶಿ ಹೆಸರೇ ಮೊದಲಿಗೆ ಕೇಳಬರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಡಿ.ಕೆ.ಶಿ ಅವರಿಗೆ ಬ್ಯಾಕ್ ಬೋನ್ ಅಂತ ಸ್ಟ್ರೆಂತ್ ಆಗಿರುವಂತದ್ದು ಡಿ.ಕೆ. ಸುರೇಶ್. ಅಂದ್ರೆ ಅಣ್ಣ ಏನೇ ಕೆಲಸ ಹೇಳಿದ್ರು ಕೂಡ ಚಾಚು ತಪ್ಪದೆ ಡಿ.ಕೆ. ಸುರೇಶ್ ಅವರು ಮಾಡ್ತಾರೆ. ಯಾವುದೇ ಪ್ರಚಾರದ ಆಗಿರ್ಬೋದು, ಯಾವುದೇ ಕೆಲಸ ಆದ್ರೂ ಕೂಡ ಒಂದ್ ನಿಷ್ಠೆಯಿಂದ ಕೂಡ ಡಿ.ಕೆ. ಸುರೇಶ್ ಅವರು ಪಕ್ಷಕ್ಕೆ ನಿಷ್ಠೆಯಿಂದ ಆದ್ರೂ ಕೂಡ ಕೆಲಸ ಮಾಡ್ತಾರೆ. ಆದ್ರೆ ಈ ಬೈ ಎಲೆಕ್ಷನ್ ಅಲ್ಲಿ ಮಾತ್ರ ಸಂಪೂರ್ಣವಾಗಿ ತಮ್ಮನ್ನ ತಾವು ದೂರ ಉಳಿದಿರುವಂತದ್ದು. ಯಾವುದೇ ಪ್ರಚಾರದಲ್ಲಾಗಿರ್ಬೋದು, ಯಾವುದೇ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ರ್ಯಾಲಿಗಳಲ್ಲಾಗಿರ್ಬೋದು, ಸಭೆಗಳಲ್ಲಾಗಿರ್ಬೋದು, ಇವೆಲ್ಲದಿಂದಲೂ ಕೂಡ ಸಂಪೂರ್ಣವಾಗಿ ದೂರ ಉಳಿದು ತಾವಾಯ್ತು, ತಮ್ಮ ಬೆಂಗಳೂರು ಆಯ್ತು, ಮತ್ತೆ ಅದೇ ರೀತಿ ತಮ್ಮ ಕ್ಷೇತ್ರ ಆಯ್ತು ಅಂತ ಕೂಡ ಉಳಿದಿರೋದು. ಇಲ್ಲ ಒಂದ್ ಕಡೆ ಸಾಕಷ್ಟು ಪ್ರಶ್ನೆಗಳಿಗೆ ದಾರಿ ಎಡ್ ಮಾಡ್ಕೊಳ್ತಾ ಇರೋದು. ಒಂದು, ಈಗಾಗಲೇ ಅವ್ರ ಅಣ್ಣನಿಗೆ ಸಿಎಂ ಸ್ಥಾನ ಪಟ್ಟ ಕೊಡ್ಬೇಕಾಗಿತ್ತು. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ. ಸಾಕಷ್ಟು ಬಾರಿ ಹೈಕಮಾಂಡ್ ನಾಯಕರನ್ನ ಡಿ.ಕೆ. ಸುರೇಶ್ ಮತ್ತೆ ಡಿ.ಸಿ.ಎಂ ಆಗಿರುವಂತಹ ಡಿ.ಕೆ.ಶಿ ಅವರು ಸತತವಾಗಿ ಪ್ರಯತ್ನ ಮಾಡೋದು ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಂದನೆ ಹೈಕಮಾಂಡ್ ಇಂದ ಸರಿಯಾಗಿ ಸಿಕ್ಕಿಲ್ಲ, ಮಾಡ್ತಾರೋ ಇಲ್ವೋ ಎಂಬುದು ಕೂಡ ಒಂದ್ ರೀತಿಯ ಆತಂಕಕ್ಕೆ ಅಣ್ಣ ತಮ್ಮದಲ್ಲಿ ಇರುವಂತದ್ದು. ಅದರಿಂದ ಕೂಡ ಬೇಸರಗೊಂಡಿರುವಂತದ್ದು. ಈ ಪ್ರಮುಖವಾಗಿ ಹೈಕಮಾಂಡ್ ಅದೇ ರೀತಿಯಾದ ಸಿದ್ದರಾಮಯ್ಯ ವಿರುದ್ಧ ಸಂಪೂರ್ಣವಾಗಿ ಬೇಸರಗೊಂಡಿರುವಂತಹ ಏನು ಡಿ.ಕೆ. ಸುರೇಶ್ ಅವರ ಸಂಪೂರ್ಣವಾಗಿ ಪಕ್ಷದಿಂದ ಆಗಿರ್ಬೋದು, ಮತ್ತೆ ಅಂದ್ರೆ ಈ ರೀತಿಯ ಬೈ ಎಲೆಕ್ಷನ್ ಇಂದ ಸಂಪೂರ್ಣವಾಗಿ ದೂರ ಉಳಿದಿರುವಂತದ್ದು. ಯಾಕಂದ್ರೆ ಕಷ್ಟ ಬಂದಾಗ ಮತ್ತು ಪಕ್ಷಕ್ಕೆ ಅವಶ್ಯಕತೆ ಇದ್ದಾಗ ನಮ್ಮನ್ನ ಬಳಸ್ಕೊಂತಾರೆ. ಆದ್ರೆ ಅಧಿಕಾರ ಮತ್ತೊಂದು ವಿಚಾರದಲ್ಲಿ ಬಂದಾಗ ಬೇರೆಯವರಿಗೆ ಅವಕಾಶ ಕೊಡ್ತಾರೆ. ನಮ್ಗೆ ಇಷ್ಟು ಅಂದ್ರೆ 40 ವರ್ಷ ರಾಜಕೀಯ ಜೀವನ ನಡೆಸಿರುವಂತಹ ಡಿ.ಕೆ.ಶಿ ಅವರಿಗೆ ಒಂದು ಸ್ಥಾನವನ್ನ, ಸಿಎಂ ಸ್ಥಾನವನ್ನ ಕೊಟ್ಟಿಲ್ಲ ಅಂತ ಬೇಸರಗೊಂಡು ಪಕ್ಷ ಬೈ ಎಲೆಕ್ಷನ್ ಇಂದ ದೂರ ಉಳಿದಿರುವಂತದ್ದು ವಸಂತ. ಅಣ್ಣ ಕೆಪಿಸಿಸಿ ಅಧ್ಯಕ್ಷರು. ಯಾಕಂದ್ರೆ ಈ ಬೈ ಎಲೆಕ್ಷನ್ಗಳು ಡಿ.ಕೆ. ಶಿವಕುಮಾರ್ಗೆ ಪ್ರತಿಷ್ಠೆಯೂ ಹೌದು. ಎರಡೂ ಕ್ಷೇತ್ರಗಳನ್ನ ಗೆದ್ಕೊಂಡು ಬರಬೇಕು ಒಬ್ಬ ಕೆಪಿಸಿಸಿ ಅಧ್ಯಕ್ಷರಾಗಿ, ಅವರ ಜವಾಬ್ದಾರಿ ಕೂಡ ಹೌದು. ಆಮೇಲೆ ಒಂದ್ ಕಡೆ ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಶಾಮನವರಿಗೆ ಟಿಕೆಟ್ ಕೊಡಿಸುವಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪಾತ್ರವೇ ಪ್ರಮುಖವಾದದ್ದು ಅನ್ನುವಂಥದ್ದಿದೆ. ಸೊ ಹಾಗಾಗಿ ಅಲ್ಲಿನ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಗೆಲ್ಲಿಸ್ಕೊಂಡು ಬರಬೇಕು. ಮತ್ತೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಅಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರಬೇಕು. ಈ ಒಂದು ಸವಾಲು, ಚಾಲೆಂಜಿಂಗ್ ಇದೆ.
ಸೊ ಅಣ್ಣ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ, ನಾನು ಅವ್ರ ಸಪೋರ್ಟಿಗೆ ನಿಲ್ಬೇಕು ಅನ್ನುವಂಥದ್ದು ಸಹಜವಾಗಿ ಅವ್ರ ಮನದಲ್ಲಿ ಬಂದಿರುತ್ತೆ. ಆದ್ರೂ ಕೂಡ ಸಿಎಂ ಸ್ಥಾನದ ವಿಚಾರದಲ್ಲಿನ ಈ ಗೊಂದಲ, ಸೊ ಅಪ್ಪಿ ತಪ್ಪಿಯೂ ಕೂಡ ಆ ಕಡೆ ತಿರುಗಿ ನೋಡ್ತಾ ಇಲ್ಲ ಅವರು. ಕೆಪಿಸಿಸಿ ಅಧ್ಯಕ್ಷರ ಅಣ್ಣ, ಸೊ ಅವರ ಗೆಲುವು, ಅಲ್ಲಿನ ಒಂದು ಬೈ ಎಲೆಕ್ಷನ್ ರಿಸಲ್ಟ್ ಅಥವಾ ಗೆಲುವು ಅಣ್ಣನ ಗೆಲುವು ಅಂತ ಭಾವಿಸುವಂತಹ ತಮ್ಮ ಸಹೋದರ ಸೊ ವಿಮುಖರಾಗ್ತಾರೆ ಅಂತಂದ್ರೆ ಸಹಜವಾಗಿಯೇ ಬೆಳವಣಿಗೆಗಳು ತುಂಬಾ ಘಾಸಿ ಕೊಟ್ಟಿರಬಹುದು ಅಂತ ಅನ್ಸುತ್ತೆ ಡಿ ಕೆ ಸುರೇಶ್ಗೆ. ಎಸ್ ವಸಂತ್, ಏನು ಬೈ ಎಲೆಕ್ಷನ್ ನಂತರ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಬದಲಾವಣೆಗೆ ದಾರಿ ಆಗುತ್ತಾ? ಒಂದ್ ಕಡೆ ಅಧಿಕಾರ ಪಡೆಯುವ ನಿಟ್ಟಿನಲ್ಲಿ ಡಿ ಕೆ ಶಿ ಅವರು ಸಾಕಷ್ಟು ಪ್ರಯತ್ನ ಪಡ್ತಿದ್ರೆ, ಅದೇ ಅಧಿಕಾರವನ್ನು ಉಳಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ. ಅದರಿಂದಾಗಿ ಇಬ್ಬರಿಗೂ ಕೂಡ ಬೈ ಎಲೆಕ್ಷನ್ ಪ್ರತಿಷ್ಠೆ ಆಗಿದೆ. ಒಂದ್ ಕಡೆ ದಾವಣಗೆರೆ ಸಂಬಂಧಪಟ್ಟಂತೆ ಡಿ ಕೆ ಶಿ ಅವರೇ ನೇರವಾಗಿ ಸಾಮಾನ್ಯ ಶಿವಶಂಕರಪ್ಪ ಮೊಮ್ಮಗ ಆದಂತ ಸಮರ್ಥ ಅವರಿಗೆ ಟಿಕೆಟ್ ಅನ್ನ ಕೊಡ್ತಿದ್ರು. ಇನ್ನೊಂದ್ ಕಡೆ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರಿಗೆ ಸಿದ್ದರಾಮಯ್ಯ ಟಿಕೆಟ್ ಕೊಡುವಲ್ಲಿ ಯಶಸ್ವಿಯಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಡಿ ಕೆ ಸುರೇಶ್ ಅವರು ಒಂದ್ ರೀತಿಯಾಗಿ ದಾವಣಗೆರೆಯಲ್ಲಾದ್ರೂ ಕೂಡ ಪ್ರಚಾರದಲ್ಲಿ ಭಾಗಿಯಾಗಬೇಕು. ಯಾಕಂದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಎನ್ನುವುದು ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿಗೆ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಡಿಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯ ಪ್ರತಿಷ್ಠೇಕರಣ. ಅಲ್ಲಿ ಗೆದ್ದಿದ್ದಾದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಮತ್ತಷ್ಟು ಪ್ರಚಾರಕ್ಕೂ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಮತ್ತೆ ಸಿಎಂ ಪಟ್ಟ ಕೇಳಲು ಕೂಡ ಅವರಿಗೆ ಸಹಕಾರಿಯಾಗುತ್ತೆ. ಆದ್ರೆ ಎಲ್ಲವನ್ನು ಕೂಡ ಎಲ್ಲೋ ಒಂದ್ ಕಡೆ ತಲೆ ಕೆಡಿಸ್ಕೊಳ್ಳದೆ ಬೈ ಎಲೆಕ್ಷನ್ ಇಂದ ದೂರ ಉಳಿದಿರುತ್ತೆ. ಇನ್ನೊಂದ್ ಕಡೆ ಆಹ್ವಾನ ಕೊಟ್ರ ಇಲ್ವಾ ಅಂತ, ಅಂದ್ರೆ ಡಿ ಕೆ ಸುರೇಶ್ ಅವರಿಗೆ ಡಿ ಕೆ ಶಿ ಆಗಿರ್ಬೋದು ಮತ್ತು ಶಾಮನೂರು ಶಿವಶಂಕರ್ ಪುತ್ರ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಆಹ್ವಾನ ಕೊಟ್ರ ಎಂಬ ಪ್ರಶ್ನೆ ಕೂಡ ಕಾಡುತ್ತೆ. ಯಾಕಂದ್ರೆ ಡಿ ಕೆ ಸುರೇಶ್ ಯಾವುದೇ ಕಷ್ಟ ಆಗಿರ್ಬೋದು, ಯಾವುದೇ ಬೈ ಎಲೆಕ್ಷನ್ ಅಲ್ಲಿ ತಾವೇ ಮುಂದೆ ನಿಂತು ತಮ್ಮ ಅಣ್ಣನ ಪರವಾಗಿ ಕೆಲಸಗಳನ್ನ ಮಾಡ್ತಿದ್ರು, ಸ್ಟ್ರಾಟಜಿಯನ್ನ ರೂಪಿಸಿದ್ರು. ಆದ್ರೆ ಈ ಬೈ ಎಲೆಕ್ಷನ್ ಅಲ್ಲಿ ಸಂಪೂರ್ಣವಾಗಿ ದೂರ ಉಳಿದಿರುವಂತದ್ದು. ಎಲ್ಲೋ ಒಂದ್ ಕಡೆ ನಮ್ಮ ಅಣ್ಣನಿಗೆ ಇಲ್ಲಿವರೆಗೂ ಕೂಡ ಸಿಎಂ ಸ್ಥಾನ ಕೊಟ್ಟಿಲ್ಲ. ಯಾಕಂದ್ರೆ ಸಾಕಷ್ಟು ದಿನಗಳಿಂದಲೂ ಇದು ಚರ್ಚೆ ಆಗ್ತಿದೆ. 2 ವರ್ಷ ಅಂತ ಅಧಿಕಾರ ಆಗಿತ್ತು ಎಂಬುದು ಕೂಡ ಅವರೇ ನೇರವಾಗಿ ಹೇಳಿರೋದು ಉಂಟು. ಆದ್ರೆ ಇವೆಲ್ಲವೂ ಕೂಡ ಇಲ್ಲಿವರೆಗೂ ಕೊಟ್ಟಿಲ್ಲ. 3 ವರ್ಷ ಮುಗಿತಾ ಬಂತು, ಇನ್ನು ಕೇವಲ 2 ವರ್ಷಗಳು ಮಾತ್ರ ಬಾಕಿ ಇರೋದು, ಈಗೂ ಕೊಟ್ಟಿಲ್ಲ ಎಂಬ ಒಂದು ರೀತಿಯಾದಂತಹ ಅಸಮಾಧಾನ ಹೈಕಮಾಂಡ್ ಮೇಲೂ ಇರುತ್ತೆ. ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ಇರೋದ್ರಿಂದಾನೇ ಈ ಬೈ ಎಲೆಕ್ಷನ್ ಇಂದ ದೂರ ಉಳಿದಿರುವಂತದ್ದು. ವಸಂತ್, ಧನ್ಯವಾದ ಮಾರುತಿ ತಮ್ಮ ಮಾಹಿತಿಗಾಗಿ. ಖಂಡಿತವಾಗ್ಲೂ ಈ ಒಂದು ಪ್ರಚಾರದ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರಿಗೆ ಆಹ್ವಾನವೇ ಬಂದಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.